ಫ್ರೆಂಡ್ಸ್, ಇದು ಟಾಪ್ ಕಟ್ಟಿಂಗು ದೊಡ್ಡವ್ರಿಗೆ ನೋಡಿ 44 ಇಂಚ್ ಸೈಜ್ ಬರುತ್ತೆ ನೋಡಿ. ಇದು 7 ತೊಗೊಂಡಿದ್ದೀನಿ ಮೇಲ್ಗಡೆ ನೆಕ್ಗೆ. ಬಂದ್ಬಿಟ್ಟು ನೋಡಿ ಶೋಲ್ಡರ್ ಇದು ಎಷ್ಟು ತೊಗೊಂಡಿದ್ದೀನಿ, 4 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 7 ತೊಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 3 ತೊಗೊಂಡಿದ್ದೀನಿ ನೋಡಿ. ಅದೇ 7ನ ಕೆಳಗಡೆ ಡೌನ್ ಮಾಡ್ಕೊಳ್ಳಿ. ಈ ಥರ ಒಂದು ಹಾಕೊಂಡ್ಬಿಡ್ಲಿ. ಇಲ್ಲಿ ನೆಕ್ ಬಂದ್ಬಿಟ್ಟು ನಾನು ನೋಡಿ ಡೀಪ್ ಬೇಡ ಆಗಿದ್ದಾರೆ, ಇದು ಅದಕ್ಕೆ ನಾನು ಡೀಪ್ ತೊಗೊಳ್ತಾ ಇಲ್ಲ, ಬರೀ 5.5 ತೊಗೊಳ್ತಾ ಇದ್ದೀನಿ. 5.5 ರೆಡಿಮೇಡ್ ಟಾಪ್ ಇದು. ರೆಡಿಮೇಡ್ ಟಾಪ್ ಯಾವ ಥರ ಕಟ್ ಮಾಡೋದಂತ ನೋಡಿ. ಇದು ನಾನಿಲ್ಲಿ 11.5 ತೊಗೊಳ್ತಾ ಇದ್ದೀನಿ, 2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಡೌನ್ ಬಂದ್ಬಿಟ್ಟು 14 ಓಪನ್ಗೆ 14ರ ಅರ್ಧ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿನೂ 11.5 ಬರುತ್ತೆ ಅವರಿಗೆ. ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿ 11.5ಲಿ 1/2 ಇಂಚು ಕಡಿಮೆ ಮಾಡ್ಕೊಳ್ಳಿ. 1.5 ಇಂಚು ಎಕ್ಸ್ಟ್ರಾ ತೊಗೊಂಡ್ಬಿಡಿ. ಇಲ್ಲಿ ಬ್ಯಾಟಮ್ ಅವರಿಗೆ ಅಗಲ ಬೇಕು ಅಂದಿದ್ದಾರೆ, ಅದಕ್ಕೆ ನಾನು 14.5 ತೊಗೊಳ್ತಾ ಇದ್ದೀನಿ ಬಾಟಮ್ಗೆ. ಇಲ್ಲಿಂದ ಈ ಎಕ್ಸ್ಟ್ರಾಕ್ಕೆ ಸೇರಿಸ್ಕೊಂಡ್ಬಿಡಿ. ಇಲ್ಲಿ ನೋಡಿ 1 ಇಂಚಿಗೆ ಒಂದು ಶೇಪ್ ಕೊಡಿ, ಆಮೇಲೆ 1.5 ಇಂಚಿಗೆ ಇನ್ನೊಂದು ಶೇಪ್ ಕೊಡಿ. ಇದು ಇಲ್ಲಿಂದ 1.5 ಇಂಚಿಗೆ ಒಂದು ಶೇಪ್ ಹಾಕ್ಕೊಳ್ಳಿ. ಇನ್ನೊಂದು ಇದು ಫ್ರಂಟ್ ಶೇಪು, ಫ್ರಂಟ್ ಶೇಪ್ ಆಯಿತು. ಇದು ನಿಮಗೆ ಸೈಡಲ್ಲಿ ಶೇಪ್ಗೋಸ್ಕರ ಇದೊಂದು ಮಾರ್ಕು ನೋಡಿ. ಇದು ಮಧ್ಯಭಾಗ ಬಂತು. ಇದಕ್ಕೆ ನಾನು ಅವರು ಸಿಂಪಲ್ಲಾಗಿ ಡಿಸೈನ್ಸ್ ಹಾಕು ಅಂತ ಹೇಳಿದ್ದಾರೆ, ಅದಕ್ಕೆ ನೋಡಿ ಈ ಡಿಸೈನ್ ಹಾಕ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಟಾಪ್ ಬಂದ್ಬಿಟ್ಟು ನೋಡಿ. ಇದು ಬಂದ್ಬಿಟ್ಟು ನಾನಿಲ್ಲಿ 7 ತೊಗೊಂಡಿದ್ದೀನಿ, ಇದು ಬಂದ್ಬಿಟ್ಟು 3 ತೊಗೊಂಡಿದ್ದೀನಿ. ಇಲ್ಲಿ ಡೌನ್ ಬಂದ್ಬಿಟ್ಟು 7 ತೊಗೊಳ್ಳಿ. ಇಲ್ಲಿಂದ ಈ ಮೆಜರ್ಮೆಂಟಿಗೆ ನಾನು 5.5 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು 14 ತೊಗೊಳ್ಳಿ. 14ನ ಅರ್ಧ ಮಾಡ್ಕೊಳ್ಳಿ, 7 ಆಯಿತು. ಇಲ್ಲಿಂದ ಇಲ್ಲಿಗೆ ನೋಡಿ 11.5 ತೊಗೊಂಡಿದ್ದೀನಿ, 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 11 ತೊಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 11.5 ತೊಗೊಂಡಿದ್ದೀನಿ. ಇಲ್ಲಿ ಬಾಟಮ್ ಬಂದ್ಬಿಟ್ಟು 14.5 ತೊಗೊಂಡಿದ್ದೀನಿ. ಇದು ಟಾಪ್ ಕಟಿಂಗು. ನೋಡಿ, ಇದು ಇವಾಗ ಫ್ರಂಟದ್ದು ಕಟ್ ಮಾಡಿದ್ದೀನಿ. ಈ ಬಟ್ಟೆ ಬಂದುಬಿಟ್ಟು ನಮಗೆ ಕ್ಯಾನ್ವಾಸ್ ಹಾಕಕ್ಕೆ ಬೇಕಾಗುತ್ತೆ, ವೇಸ್ಟ್ ಮಾಡ್ಕೊಂಬಂದು ಬಟ್ಟೆನ. ನಾನಿದು ಬ್ಯಾಕ್ಗೂ ಫ್ರಂಟಿಗೂ 2 ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಬ್ಯಾಕಿಗೆ ಬಂದುಬಿಟ್ಟು ರೌಂಡ್ ಶೇಪ್ ಬಂದು ಇಷ್ಟೇ. ಇದು ಫ್ರಂಟದು ನೋಡಿ, ಇದು ಫ್ರಂಟ್ ಆಯಿತು. ಆಮೇಲೆ ನೀವು ಇದು ಶೋಲ್ಡರ್ನ ಈ ಥರ ಓಪನ್ ಮಾಡ್ಕೊಂಡ್ಬಿಟ್ಟು ಒಂದು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ, ಶೇಪ್ ಇರೋದು ಫ್ರಂಟಿಗೆ ಬರುತ್ತೆ ನೋಡಿ. ನಿಮಗೂ ಇದು ಕಟ್ಟಿಂಗ್ ಆಯಿತು ನೋಡಿ, ಇದು ಕಟ್ಟಿಂಗ್ ಆಯಿತು. ಅದೇ ಥರ ನಾವು ಇದರಲ್ಲಿ ಕಟ್ ಮಾಡ್ಕೊಂಬಿಡೋಣ. ಇದನ್ನು ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಹೀಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ನೋಡಿ. ಇಲ್ಲಿ ಕೆಳಗಡೆ
ಬ್ಯಾಕು ಫ್ರಂಟು ಎರಡೂ ಇದೆ ಇದರಲ್ಲಿ, ಎರಡೂ ಇದೆ. ಇದರಲ್ಲಿ ಬಂದುಬಿಟ್ಟು ನಾವು ನೋಡಿ ಡಿಸೈನ್ ಕೊಟ್ಟಿದ್ದಾರೆ, ಇದು ತೋಳಿಗೆ ಕೊಟ್ಟಿದ್ದಾರೆ, ಸ್ಲೀವ್ಸಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಹಾಕೋಬೇಕಾಗುತ್ತೆ. ಅಂದರೆ ಈಸಿಯಾಗಿ ಸ್ಲೀವ್ಸ್ ಹೆಂಗೆ ಕಟ್ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ ಬಟ್ಟೆನೇ ಇಟ್ಕೊಂಡು ಕಟ್ ಮಾಡೋಣ. ನೋಡಿ ಇದು ಬಂದ್ಬಿಟ್ಟು ಉದ್ದ ತೋಳು. ರೆಡಿಮೇಡ್ ಡ್ರೆಸ್ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ. ನೋಡಿ ನಾನು ಇಲ್ಲಿ ರೆಡಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಫೋಲ್ಡಿಂಗಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು, ಆಮೇಲೆ ಇದು ಎಷ್ಟಿದೆ ನೋಡಿಕೊಂಡು ಒಂದು ಲೈನ್ ನೋಡ್ಕೊಂಬಿಡಿ. ಆಮೇಲೆ ನೋಡಿ ಕಂಕಡಿಗೆ ಒಂದು ಹಾಕ್ಕೊಂಬಿಡಿ, ಶೋಲ್ಡರ್ ಹತ್ರ ಒಂದು ಹಾಕ್ಕೊಂಬಿಡಿ, ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಇಷ್ಟೇ ಮಾರ್ಕಿಂಗು, ಇಷ್ಟೇ ಬರುತ್ತೆ. ಇಲ್ಲಿ ನಾವು 2 ಇಂಚು ಎಕ್ಸ್ಟ್ರಾ ತೊಗೊಳ್ಳೋಣ ಸ್ಟಿಚಿಂಗ್ ಮಾರ್ಜಿನ್ಗೆ. ಇಲ್ಲೂ ಅಷ್ಟೇ 2 ಇಂಚು ಎಕ್ಸ್ಟ್ರಾ ತೊಗೊಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಂಡ್ಬಿಟ್ಟಿದ್ದು. ನೋಡಿ ಇವಾಗ ಇದು ಇಲ್ಲಿಂದ ಇಲ್ಲಿಗೆ ನೋಡಿ 11.5 ಇದೆ. 11.5ಗೆ ಒಂದು ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಂಬಿಡಿ. ಈ ಕಡೆಗೆ ಒಂದು ಮಾರ್ಕ್ ಶೇಪ್ಗೋಸ್ಕರ ಅಷ್ಟೇ. ನೋಡಿ ಇದನ್ನು ಈ ಥರ ಸೆಂಟನ್ನು ಈ ಥರ ಶೇಪ್ ಹಾಕ್ಕೊಂಡ್ಬಿಡ್ಬೇಕು. ಕಾಣಿಸ್ತಾ ಇಲ್ಲ ಇದು ಮಾರ್ಕಿಂಗ್ ಚಾಕು. ನೋಡಿ ಈ ಥರ ಶೇಪ್ ಹಾಕ್ಕೊಂಡ್ಬಿಡ್ಬೇಕು. ಕಾಣಿಸ್ತಾ ಇದೆ ಅಲ್ವಾ, ಅದು ಸ್ವಲ್ಪ ಕಲರ್ ಡಿಮ್ ಇದೆ ಅದಕ್ಕೋಸ್ಕರ. ನೋಡಿ ಕಾಣಿಸ್ತಾ ಇದೆ. ಇದು ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕಾಗುತ್ತೆ. ನೋಡಿ ಈಸಿಯಾಗಿ ಸ್ಲೀವ್ಸ್ ನಾನು ತೋರಿಸ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಇವರಿಗೆ 18 ಬಂತು. ಇದು ನಾವು ಒಂದು ಇಂಚು ಫೋಲ್ಡಿಂಗಿಗೆ ಇಷ್ಟು, ಇಲ್ಲಿ ಇದಿಷ್ಟೇ 16 ಅಂತ ಅಷ್ಟೇ. ಇದು ಸ್ಲೀವ್ ಈಸಿಯಾಗಿ ಕಟ್ ಮಾಡೋದು. ನೋಡಿ ಇದು ಮೇಲ್ಗಡೆ ಇರೋ ಶೇಪ್ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಇದು ಫ್ರಂಟಿಗೆ ಬರುತ್ತೆ ಅಲ್ವಾ, ಈ ಫ್ರಂಟಿಗೆ ಮಾತ್ರ ಶೇಪ್ ತೆಗಿಬೇಕಾಗುತ್ತೆ. ಶೇಪ್ ತೆಗೆದಿಲ್ಲಾಂದರೆ ಸ್ವಲ್ಪ ರಿಂಕಲ್ಸ್ ಥರ ಕಾಣಿಸುತ್ತೆ ಅಷ್ಟೇ. ಸ್ಲೀವ್ಸ್ ಆಯಿತು. ನಾನಿದು ನೆಕ್ಸ್ಟ್ ನಿಮಗೆ ವಿಡಿಯೋ ಸ್ಟಿಚಿಂಗ್ ಮಾಡಿ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್.